ಅವನು ನನಗೆ 1 ವರ್ಷ 2 ವರ್ಷದಿಂದ ಹೇಳಿದ್ದ, ಈ ಸೋಮಶೇಖರ ನಾನು ನಮ್ಮ ಅಣ್ಣ ನನ್ನ ಹೆಂಡ್ತಿಯ ಸ್ವಲ್ಪ ಇದು ಮಾಡ್ತಾ ಇದ್ದಾನೆ, ಇವನಿಂದ ನನ್ನ ಸಂಸಾರ ಹಾಳಾಗ್ತಾ ಇದೆ ಅಂತ ಅವನಿಗೊಂದು ಸ್ವಲ್ಪ ಗಲಾಟೆ ಆಗಿತ್ತು. ಮದುವೆಗೆ ಒಂದು 12-13 ವರ್ಷ ಆಗಿತ್ತು. ಅವ್ನ ಹೆಂಡ್ತಿ ಸತ್ತಾದ್ಮೇಲೆ ಅಭಿಲಾಷ ಸೋಮಶೇಖರ ಅವ್ರ ಹೆಂಡ್ತಿ ಸತ್ತಾದ್ಮೇಲೆ ಇವನೇ ಸ್ವಲ್ಪ ದಿವಸ ಇಲ್ಲೇ ಇದ್ದ. ಇವರೇ ಆನಂದ ಹೆಂಡ್ತಿಲ್ಲ ಊಟ ತಿಂಡಿ ವ್ಯವಸ್ಥೆಲ್ಲ ಇಲ್ಲೇ ಮಾಡೋದು. ಅವ್ರಿಗೆಲ್ಲ 1-2 ವರ್ಷ ಇಲ್ಲೇ ಆರೈಕೆ ಇದು ಮಾಡ್ತಾಯಿದ್ರು. ಹೆಂಡ್ತಿ ಇಲ್ವಲ್ಲ ನಮ್ಮ ಅಣ್ಣನಿಗೆ ಅಂತ ಇವರೇ. ಆಗ ಅವ್ನು ನನಗೆ ಹೇಳಿದ ಒಂದು ಸತಿ, ಏನೋ ನೋಡಿದ್ನೇನೋ ನಮ್ಮ ಭಾವ ನನಗೊಂದು ಸತಿ ಹೇಳಿದ್ದ, ನಮ್ಮ ಅರ್ಕಲವಾಡಿ ಬಂದ್ಬಿಟ್ಟು, ನೋಡ್ರಿ ಬಾವ ನಿಮ್ಮ ಜೊತೆ ಏನೋ ಒಂದು ಮಾತಾಡ್ಬೇಕು ನಾನು, ಬನ್ನಿ ಸೋಮ ಹಿಂಗೆ ಮಾಡ್ತಿದ್ದಾನೆ, ನಾನೇನೋ ಊಟ ತಿಂಡಿ ಹಾಕಿ ನಮ್ಮ ಅತ್ತಿಗೆ ಸತ್ತವಳಲ್ಲ ಅಂತ ಊಟ ತಿಂಡಿ ಹಾಕಿ ನಾನು ನೋಡ್ಕೊಂಡ್ರೆ ನನ್ನ ಹೆಂಡ್ತಿನ ಈ ಥರ ಇಟ್ಕೊಂಡವನು ಇವನು, ಕೇಳಕ್ಕೆ ಹೋದ್ರೆ ವಾದ ಮಾಡ್ತಾನೆ, ಜಗಳ ಮಾಡ್ತಾರೆ, ಏನು ಮಾಡೋದು ಅದಕ್ಕೆ ಅಂತವ. ಹಾಗಾಗಿ ನಾನು ಏನು ಮಾಡ್ತೀಯ, ಏನು ಹೇಳಕ್ಕೆ ಹೋಗ್ಬೇಡ, ಮರ್ಯಾದೆ ಹೇಳಾಗುತ್ತೆ, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬುದ್ಧಿ ಹೇಳ್ಕೊಂಡು ಸಂಸಾರ ಸಾಕಿ ಹೋಗಿ ಅಂತವ. ಅವನು ನಾನು ಜಗಳ ಹೊಡಿತೀನಿ ಬಡಿತೀನಿ ಅಂದಿದ್ದ ಇವನು ಆನಂದ, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತವ. ಇವನು ಇಲ್ಲಿಂದವ ಆಮೇಲೆ ಊರಿಗೆ ಹೋದ ಬೇರೆ ಕಡೆ, ಇಲ್ಲಿ ಅವನು ಅವ್ರ ಅತ್ತೆ ಊರಿಗೆ, ಅಲ್ಲೆಲ್ಲ ಮಕ್ಕಳೆಲ್ಲ ಸೆಟ್ಲಾದರು. ಅಲ್ಲಿಂದ ಆಗಾಗ ಬರೋನು ಹೋಗೋನು, ಯಾರು ಸೋಮಶೇಖರ. ಇಲ್ಲಿಂದ ಒಂದು 2 ವರ್ಷ ಇಲ್ಲಿ ಇದ್ದಾದ್ಮೇಲೆ ಇವನು ಜಗಳ ಮಾಡಿದ್ಮೇಲೆ ಅಲ್ಲಿಗೆ ಹೋದ, ಆಗಾಗ ಬರೋನು ಹೋಗೋನು, ಅವನು ಇಲ್ದಿದ್ದಾಗ ಬರೋನು ಹೋಗೋನು. ಒಟ್ಟಿನಲ್ಲಿ ಚೆನ್ನಾಗಿದ್ದನು. ಇವನು ಈ ಥರ ಮಾಡಿದ್ರಂತ ನಮಗೆ ಗೊತ್ತಿಲ್ಲ. ನಮ್ಮ ಜೊತೆಲೇ ಹುಡುಕ್ತಾ ಬಾಡಿ ಎಲ್ಲನೂ ಬಂದು ನಾನು ಬರೋದು ಮುಂಚೆ ಇದೇ ಸ್ಪಾಟಲ್ಲಿ ಹಿಂದೆ ಹೆಲ್ಮೆಟ್ ಹಾಕಿ ಬಂದಿದ್ದೆ. ನಿಮಗೆ ವಿಡಿಯೋ ನಾನು ಮಾಡಿದ್ದು ಒಂದು ಸ್ವಲ್ಪವ ಇದೇ ಗೊತ್ತಿಲ್ದಂಗೆ ಅವನೇ ನಮ್ಮ ಜೊತೆ ರಾತ್ರಿ 2 ಗಂಟೆ ಎಲ್ಲನೂ ಹುಡುಕ್ತಾ. ನೋಡಿದರೆ ಬಾಡಿ ಸಿಕ್ಕಿದ ತಕ್ಷಣ ಏನು ಹೇಳಿದೆ, ಇವನ್ನೆಲ್ಲ ನಾವು ಬಾಡಿ ಸಿಕ್ಕೈತಲ್ಲ ಸ್ವಂತ ಅಣ್ಣ ಆದನು ಫಸ್ಟ್ ತಮ್ಮನ ಮುಖ ನೋಡ್ತಾರೆ. ಇವನು ಸೈಡಲ್ಲಿ ಹೋಗಿ ಫೋನಲ್ಲಿ ಗುಸುಗುಸು ಮಾತು, ಕ್ರಿಶ್ಚಿಯನ್ ಸಂಪ್ರದಾಯ ಪ್ರಕಾರ ನಾವು ಮಣ್ಣು ಮಾಡೋಣ, ಪೆಟ್ಟಿಗೆ ತರಿಸೋಣ ಅಂತ. ಯಾಕೆಂದರೆ ಅನುಮಾನ ಇವನಿಗೆ ಆಗಿದೆ, ನಾನು ಸಾಯಿಸಿದ್ದೀನಿ, ಸಿಕ್ಕಾಕೊಬಿಡ್ತೀನಿ ಕೇಸ್ ಆದರೆ ಅಂತವ. ಹಾಗಾಗಿ ನಾವು ಊರು ಹುಡುಗರೆಲ್ಲವ ಅನುಮಾನಗೊಂಡು ಬೇಡ ಇದೆಲ್ಲ ಮಾಡೋದು, ಇದೇನೋ ಇದು ಸಂಚು ನಡೆದಿದೆ, ಇದು ಇವ್ನು ಸಾಯೋ ವ್ಯಕ್ತಿನೇ ಅಲ್ಲ ಅಂತ ನಮಗೆ ಗೊತ್ತು. ಯಾಕೆಂದ್ರೆ ಅವನು ಅಂಥ ಹುಡುಗ, ಅವನು ಸಾಯಂಗಿದ್ರೆ ಯಾವಾಗ ಸಾಯ್ತಿದ್ದ. ಚಿಕ್ಕ ಹುಡುಗನಲ್ಲಿ ಅವನು ಎಂಥ ಮರದ ಮೇಲಿಂದ ಬದುಕಿ ಬಂದಂಥ, ಸಾವನ್ನೇ ಗೆದ್ದು ಬಂದಂಥ ಅವನು ವ್ಯಕ್ತಿ. ಅವನು ಆ ಥರ ಇದ್ದವನು. ಅವನು ಆ ಥರ ವ್ಯಕ್ತಿನ ಸಾಯಲ್ಲ ಅಂತ ನಮಗೆ ಅನುಮಾನ ಬಂತು. ನಾವು ಎಲ್ಲರಿಗೂ ಹೇಳಿದೆ, ಯಾರು ಸತ್ತೋದ್ರೆ ಹೇಳೋಣ, ಯಾಕ್ರಿ ಸಾಯ್ಬೇಕು, ಜೀವನದಲ್ಲಿ ಏನಾರು ಸಾಧನೆ ಮಾಡಬೇಕು, ಸತ್ತೇನು ಸಿಗುತ್ತೆ ಅಂತ. ಮಲ್ಡ್ರಿ ಸಂಚು ಮಾಡಿ ಎಣ್ಣೆ ಕುಡಿಸಿ ಸರ್ ಇವನು ಒಬ್ಬನೇ ಫೋನ್ ಮಾಡಿ ಬರೋಕೆ ಕೇಳ್ಕೊಂಡಿದ್ದಾನೆ. ಇವನು ಎಣ್ಣೆ ಕುಡಿಯಂಗಿದ್ದರೆ ಬಾರ್ಗಳಲ್ಲೇ ಜಾಸ್ತಿ ಕುಡಿಬೋದಿತ್ತಲ್ಲ, ಬೈಲಲ್ಲಿ ಕುಡಿಬೋದಾಗಿತ್ತು. ಇವನು ಕಟ್ಟೆ ಮೇಲೆ ಕರೆಕ್ಟಾಗಿ ಕೂರಿಸಿ ಒಂದೇ ಸತಿ ಸಾಯಿಸ್ಬೇಕು ಅಂತವ ಅವನು ಐಡಿಯಾ ಮಾಡೇ ಬಂದು ಕುಡಿಸಿ ಹಂಗೆ ಪಲ್ಟಾಯಿಸಿದ್ದಾನೆ. ಅವತ್ತು ತುಂಬ ನೀರು ಜಾಸ್ತಿ ಇತ್ತು. ಕುಡಿಬೇಕು ಅಂದಿದ್ರೆ ಎಲ್ಲಾರ ಕುಡಿಬೋದಾಗಿತ್ತು, ಬೈಲಲ್ಲಿ ಕುಂತು ಮಾತಾಡ್ಬೋದಾಗಿತ್ತು. ಇಂಥವ ಅಪಾಯಕಾರ ಜಾಗಕ್ಕೆ ಯಾರು ಬರಲ್ಲ. ಕೊಲೆ ಮಾಡ್ಬೇಕಂತ ಸಂಚು ಮಾಡಲೇಬೇಕು ಇವತ್ತಂತ ಅವನು ಬಂದು ಮಾಡಿರೋದು. ಅವನು ಕುಡಿಯಲ್ಲ ಸರ್, ಅವನು ಕುಡಿಸ್ತಾನೆ, ಕುಡಿಯಲ್ಲ ಅವನು. ಸರ್ ಇವನ ಮೇಲೆ ಇವನು ಕಠಿಣವಾದ ಕ್ರಮ ತಗೋಬೇಕು. ಕೊಲೆ ಮಾಡಿ ಸಾಯಿಸ್ಬೇಕು ಅಂತಲೇ ಅವನು ಸಂಚು ಮಾಡ್ಕೊಂಡೆ ಬಂದಿರೋದು. ಇವನು ಕುಡಿಸಿರೋದು ಫುಲ್ ಆ ಪಾಟ್ಲು ಎಣ್ಣೆ ಕುಡಿಸಿ ಎಲ್ಲನೂ ಇವನು ಇದು ಮಾಡಿ ಇವ್ನ ಪಾಡಿಗೆ ಇವ್ನು ಡ್ಯೂಟಿಗೆ ಬೆಳಗ್ಗೆ ಹೋಗ್ಯವನೆ, ಮತ್ತೆ ಮಾರನೇ ಬೆಳಿಗ್ಗೆ ಸಂಬಂಧಿಕರುಗಳ ಜೊತೆ ಬಂದು ಅದೇ ಥರ ಹುಡುಕಿದ್ದಾನೆ. ಅವ್ರ ಹೆಂಡತಿ ಕೂಡ ಘಟನೆ ಆದಾಗ ಏನಾರು ಹೆಣನ ಇದು ಮಾಡಬಾರ್ದು ಅಂತ ಅವರು ವಿರೋಧ ಮಾಡಿದ್ರು. ಏನಂತಂದ್ರೆ ಈ ಕೇಸ್ ಏನು ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ನನ್ನ ಗಂಡನ ಕುಯ್ಸೋದು ಬೇಡ, ತಗೋಬರ್ರಪ್ಪ ಆಗೋದಾಗಿದೆ ಅಂತವ ಹೇಳಿದ್ಲು. ನಾವೆಲ್ಲ ಅನುಮಾನಗೊಂಡು ಬೇಡ ಅಂತ ಹೇಳಿ ಮಾಡಲೇಬೇಕು, ಇದು ತನಿಖೆ ಮಾಡಿಸ್ಲೇಬೇಕು ಅಂತ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಸರ್ ಅನುಮಾನ ಬರೋಕೆ ಆ ವ್ಯಕ್ತಿ ಬಗ್ಗೆ ಅಷ್ಟು ಗೌರವ ಇತ್ತು ಸರ್. ಅವನು ಆ ಥರ ಸಹಾಯ ವ್ಯಕ್ತಿ ಅಲ್ಲ, ಅವನು ಅನುಮಾನ ಇತ್ತು ಸರ್. ಎಲ್ಲ ಈಗಂತಲ್ಲ ಅವ್ನು ಹೇಳ್ಕೊಂಡಿದ್ದಲ್ಲ ಸರ್, ನನ್ನ ಕೈಲೇ 2 ವರ್ಷದಿಂದ ಹೇಳಿದ್ನಲ್ಲ, ಈ ಥರ ಸೋಮಶೇಖರ ನಮ್ಮ ಸಂಸಾರದಲ್ಲಿ ಇವನಿಂದಲೇ ಬಿರುಕು ಬಂದಿರೋದು, ನಾವು ಚೆನ್ನಾಗಿದ್ದೀವಿ ಅಂತವ ಅವನು ಹೇಳಿದ್ದ. ನಾವು ಚೆನ್ನಾಗಿರ್ತೀವಿ, ಇವನಿಂದ ನಂಗೆ ತೊಂದರೆ ಆಯ್ತಿತ್ತು ಜೀವನದಲ್ಲಿ ಅಂತ ಹೇಳಿದ್ದ ಅವನು. ಹೆಂಡತಿ ಸೂಪರಾಗಿ ಚೆನ್ನಾಗಿ ನೋಡ್ಕೊತಿದ್ದ ಸರಿ, ಭಾರಿ ಚೆನ್ನಾಗಿದ್ದ. ಈಗೆಲ್ಲ ನನ್ನ ಕೈಲಿ ಹೇಳ್ತಾನೆ, ನನ್ನ ಹೆಂಡ್ತಿಗೆ 3 ಲಕ್ಷ ರೂಪಾಯಿ ಬಳೆ ಮಾಡಿಸಿದ್ದೀನಿ ಕಣ್ರಿ, ಈ ಥರ ಚಿನ್ನ ಮಾಡ್ತೀನಿ ಕಣ್ರಿ. ನಮ್ಮನ್ನೇ ಕೇಳೋನು, ಆಗ ನಾನು ಕಷ್ಟದಲ್ಲಿದ್ದೆ, ಹಣಕಾಸು ಸಹಾಯ ಬೇಕು, ನಾನು ಕೇಳ್ರಿ ಬಾವ ಆಗ್ಲಂಗೆ ಇದು ಮಾಡ್ಕೋಬೇಡಿ ಈಗ ನಾನು ಅಷ್ಟರ ಚೆನ್ನಾಗಿದ್ದ. ಮನೆ ಕಡೆ ಎಲ್ಲ ಅದ್ಭುತವಾಗಿ ಚೆನ್ನಾಗಿದ್ದ ಮಾತ್ರ. ಈಗ ಆಗ ಬಡತನದಲ್ಲಿದ್ದ, ಈಗ ತುಂಬ ಚೆನ್ನಾಗಿದ್ದ. ಒಟ್ಟು ಎಲ್ಲ ಇವನ್ನ ಇದು ಮಾಡಿ ಅವಳಿಗೋಸ್ಕರ ಸೋಮಶೇಖರನನ್ನು ಬೇಕು ಅಂತಲೇ ಕೊಲೆ ಮಾಡಿ ಹಾಕ್ಬಿಟ್ಟೆ ಸರ್. 2 ಮಕ್ಕಳು ಆನಂದ್ಗೆ, ಚಿಕ್ಕ ಮಕ್ಕಳು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.